ಮೇಡಮ್ ನಿಮ್ಮ ಹೆಸರು, ಊರು, ಜಿಲ್ಲೆ ಹೇಳಿ ಮೇಡಮ್. ನನ್ನ ಹೆಸರು ಸುಂದರಮ್ಮ, ಶಾಗೆ ಗ್ರಾಮ, ಹನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ಚಾಮರಾಜನಗರ ಜಿಲ್ಲೆ, ಹನೂರು ತಾಲೂಕು. ಓಕೆ. ಮೇಡಮ್ ನೀವು ಯಾವ್ಯಾವ ಬೆಳೆಗಳನ್ನ ಬೆಳಿತೀರಾ? ಸರ್ ರಾಗಿ, ಜೋಳ, ಅರಿಶಿಣ, ಈರುಳ್ಳಿ. ರಾಗಿ, ಜೋಳ ಮುಖ್ಯ ಬೆಳೆ ಬಂದ್ಬಿಟ್ಟು ರಾಗಿನಾ? ಜೋಳ, ರಾಗಿ ಬೆಳೀತಾ ಇದ್ದೀರಾ? ಸರಿ ಮೇಡಮ್. ನಿಮಗೆ ಈ ರಾಗಿ, ಜೋಳ ಇವೆಲ್ಲ ಬೆಳೀತಾ ಇದ್ದೀರಲ್ಲ, ಈಗ ಬಿತ್ತನೆ ಬೀಜ ಬೇಕಂದರೆ, ಗೊಬ್ಬರ ಎರ್ಸ್ಬೇಕಂದ್ರೆ, ಸಿಂಪರಣೆ ಮಾಡಬೇಕಂದ್ರೆ, ಕಟಾವು ಮಾಡಬೇಕಂದ್ರೆ ನಿಮಗೆ ಮಳೆ ಮಾಹಿತಿ ಬೇಕು, ಹವಾಮಾನ ಮುನ್ಸೂಚನೆ ಬೇಕು. ನಿಮಗೆ ಎಲ್ಲಿಂದ ಸಿಗ್ತಿದೆ ಹವಾಮಾನ ಮುನ್ಸೂಚನೆ? ನಾಗನಹಳ್ಳಿಯಿಂದ ಹವಾಮಾನ ಮುನ್ಸೂಚನೆ ಸಿಗ್ತಿದೆ. ನಿಮಗೆ ಎಲ್ಲಿಂದ ಯಾವ ಥರ ಸಿಗ್ತಿದೆ ನಿಮಗೆ? ಸರ್ ನಮಗೆ ಕೃಷಿ ಇಲಾಖೆಯಿಂದ ನಮಗೆ ಪ್ರಿನ್ಸಿಪಾಲ್ ಮಾಡಿದ್ದಾರೆ ಸರ್. ಓಕೆ. ಅದೇ ಪ್ರತಿಯೊಂದು ವಾತಾವರಣದಲ್ಲಿ ಯಾವ ಟೈಮಲ್ಲಿ ಮಳೆ ಆಗುತ್ತೆ, ಯಾವಾಗ ಬಿಸಿಲಿರುತ್ತೆ, ಅತಿ ತಾಪ ಮತ್ತು ಉಷ್ಣಾಂಶ ಜಾಸ್ತಿ ಆದಾಗ ನಮಗೆ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾರೆ ಸರ್. ಅದೇ ನಾವು ಶಾಖೆಯಲ್ಲಿ ರೈತರಿಗೆ ಎಲ್ಲರಿಗೂ ತಿಳಿಸಿ ಮತ್ತು ಸ್ಟೇಟಸ್ಗೆಲ್ಲ ಅಪ್ಲೋಡ್ ಮಾಡ್ತೀವಿ ಸರ್. ಮತ್ತು ಉಳಿದ ರೈತರಿಗೆಲ್ಲ ಮಾಹಿತಿ ಕೊಡ್ತೀವಿ ಸರ್. ಓಕೆ. ಅದರಿಂದ ನಿಮಗೆ ಉಪಯೋಗ ಆಗ್ತಿದೆಯಾ? ಆಗ್ತಿದೆ ಸರ್. ನಿಮ್ಮ ನಾಗನಹಳ್ಳಿ ಫಾರ್ಮಿಂದ ನಮಗೂ ಉಪಯೋಗ ಆಗ್ತಿದೆ, ನಮ್ಮಿಂದ ರೈತರಿಗೂ ಉಪಯೋಗ ಆಗ್ತಾ ಇದೆ ಸರ್. ಓಕೆ. ಅಂದರೆ ಅದರಿಂದ ನಿಮಗೆ ಯಾವ ಥರ ಉಪಯೋಗ? ನಿಮಗೆ ಅಂದರೆ ಆದಾಯ ಉಳಿಸ್ಕೊಳ್ಳೋದು ಯಾವ ಥರ ಅಂತ ಸರ್? ಅಂದರೆ ನಮಗೆ ಬೆಳೆಗೆ ರೋಗ ಬಿದ್ದಿರುತ್ತೆ ಸರ್, ಅಂಗಡಿಯಿಂದ ಹೋಗಿ ಕೆಮಿಕಲ್ ತಂದಿರ್ತೀವಿ. ಆದರೆ ಗೊತ್ತಿರಲ್ಲ ನಮಗೆ ನಾಳೆ ಮಳೆ ಬರುತ್ತೆ ಅಂತ ಗೊತ್ತಿರಲ್ಲ ಸರ್. ನೇರವಾಗಿ ಏನು ಮಾಡ್ತೀವಿ, ಆಳ್ಬಿಟ್ಟು ಔಷಧಿ ಹೊಡಿಸ್ಬಿಡ್ತೀವಿ ಸರ್. ಒಂದು ಟ್ಯಾಂಕಿಗೆ 10 ರೂಪಾಯಿ ಕೊಟ್ಟು ದುಡ್ಡು ಹಾಳು ಮಾಡ್ತಿದ್ವಿ ಸರ್. ಈಗ ನಮಗೆ ಹವಾಮಾನ ಇಲಾಖೆಯಿಂದ ಮಾಹಿತಿ ಕೊಟ್ಟ ನಂತರ ಈಗ ನಾವೇನು ಮಾಡ್ತೀವಿ, ನಾಳೆಗೆ ಹೊಡಿಬೇಕು ಅಂತ ಇವತ್ತು ಇನ್ಫಾರ್ಮೇಷನ್ ತಗೋತೀವಿ ಸರ್, ಯಾವ ಟೈಮಲ್ಲಿ ಸಿಂಪಡಣೆ ಮಾಡಬೇಕು ಅಂತ. ಆವಾಗ ನಾವು ಮಳೆ ಬರುತ್ತೆ ಅನ್ನೋ ಸೂಚನೆ ಗೊತ್ತಾದಾಗ ನಾವು ಔಷಧಿ ಸಿಂಪಡಣೆ ಮಾಡಲ್ಲ ಸರ್. ಈಗ ನಮಗೆ ಅದರಿಂದ ನಷ್ಟ ಆಗ್ತಿತ್ತು ಸರ್, ಮೊದಲು ಗೊತ್ತಾಗ್ತಿರಲಿಲ್ಲ. ಈಗ ನಾಗನಹಳ್ಳಿ ಫಾರ್ಮಿಂದ ನಮಗೆ ಹವಾಮಾನ ಇಲಾಖೆಯಿಂದ ಮಾಹಿತಿ ಸಿಗೋದ್ರಿಂದ ನಮಗೆ ಗಿಡಗಳಿಗೆ ಮತ್ತು ಬೆಳೆಗಳಿಗೆ ಔಷಧಿ ಸಿಂಪಡಣೆ ಮಾಡೋಕ್ಕೆ ಸಾಧ್ಯ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.